ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಕೆಸೆಟ್ ಮತ್ತು ನೀಟ್ ಪರೀಕ್ಷಾ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ ನೀಟ್ NET ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. 2ನೇ ತಾರೀಕು ಅಂತ ಕ್ಯಾಲೆಂಡರ್ ಬಂದಿದೆ ಮಾಹಿತಿ. ಎಲ್ರಿಗೂ ಒಳ್ಳೇದಾಗ್ಲಿ, ಪರೀಕ್ಷೆಯನ್ನ ಚೆನ್ನಾಗಿ ಬರೀರಿ ಅಂತಕ್ಕಂಥ ಆಶಯ ನಮ್ಮದು. ಇವತ್ತು ಪ್ರಮುಖವಾಗಿ ನಾವು ಈಗಾಗಲೇ ಪ್ರಶ್ನಾವಳಿ ಅಂತಕ್ಕಂತಹ ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಪ್ರಮುಖವಾಗಿ ಸಂದರ್ಶನ, ಈ ಸಂದರ್ಶನ ಅಂದ್ರೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಪ್ರಶ್ನಾವಳಿ, ಈ ಪ್ರಶ್ನಾವಳಿ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಸಂದರ್ಶನ, ಈ ಸಂದರ್ಶನ ಅಂತಕ್ಕಂಥದ್ದು ವ್ಯಕ್ತಿಯನ್ನ ಸಂಪರ್ಕಿಸ್ತಕ್ಕಂತಹ ಒಂದು ಮಾಧ್ಯಮವಾಗಿ ನಾವು ಗುರುತಿಸ್ತೇವೆ. ಒಬ್ಬ ವ್ಯಕ್ತಿಯ ಭಾವನೆಗಳನ್ನ ಅರ್ಥೈಸಿಕೊಳ್ಳೋದಕ್ಕೆ ಈ ಸಂದರ್ಶನ ಪ್ರಮುಖ ನೆಲೆಯಲ್ಲಿ ನಿಲ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಸಂಶೋಧನೆ ಅಂತಕ್ಕಂಥದ್ದು ಜ್ಞಾನ ಸಂಗ್ರಹದ ವೈಜ್ಞಾನಿಕ ಹಂತವಾಗಿದ್ದು, ಇದರಲ್ಲಿ ದತ್ತಾಂಶವನ್ನು ಸಮಗ್ರವಾಗಿ ವಿಶ್ಲೇಷಿಸಲಾಗುತ್ತದೆ. ನೋಡಿ, ಆ ದತ್ತಾಂಶವನ್ನ ನಾವು ವೈಜ್ಞಾನಿಕವಾಗಿ ಇಲ್ಲಿ ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡೋದ್ರ ಮೂಲಕ ನಾವು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲಿಸ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಪ್ರಮುಖವಾಗಿ ನಾವು ಮಾಡ್ತೀವಿ. ಯಾಕಂದ್ರೆ ಯಾವುದನ್ನು ಕೂಡ ನಾವು ನೇರವಾಗಿ ಒಪ್ಕೊಳ್ಳೋದಿಲ್ಲ. ಇಲ್ಲಿ ನೇರವಾಗಿ ನಾವು ಒಬ್ಬ ವ್ಯಕ್ತಿಯನ್ನ ಭೇಟಿ ಆಗ್ತೀವಿ, ಅಲ್ಲಿ ನಾವು ತಯಾರಿ ಮಾಡಿಕೊಂಡಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ವೈಜ್ಞಾನಿಕ ಉತ್ತರವನ್ನ ಎದುರಿಗೆ ಕುಳಿತು ನೇರವಾಗಿ ನಾವು ಪಡೆದುಕೊಳ್ತಕ್ಕಂಥ ಸನ್ನಿವೇಶವನ್ನ ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಈ ಒಂದು ಸಂಶೋಧನೆ ಅಂದರೆ ಸಂದರ್ಶನ ಅಂತಕ್ಕಂಥದ್ದು ಮಾರುಕಟ್ಟೆ ಇರ್ಬೋದು, ಸಾಮಾಜಿಕ ಸಂಶೋಧನೆ ಇರ್ಬೋದು, ವೈಜ್ಞಾನಿಕ ಸನ್ನಿವೇಶಗಳಲ್ಲಿ ಇರ್ಬೋದು, ಇವೆಲ್ಲದರಲ್ಲಿಯೂ ಕೂಡ, ಹಾಗೆ ಮಾರುಕಟ್ಟೆಗಳಲ್ಲಿಯೂ ಕೂಡ ತಮ್ಮದೇ ಆದಂತಹ ನೆಲೆಯಲ್ಲಿ ಗುರುತಿಸಿಕೊಳ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಒಂದೊಂದು ಕ್ಷೇತ್ರದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಳ್ಳುವುದರ ಮೂಲಕ ಈ ಸಂದರ್ಶನ ನೆಲೆ ನಿಂತಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಈ ಸಂದರ್ಶನದಲ್ಲಿ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಅಂಶ ಏನಪ್ಪಾ ಅಂದ್ರೆ, ನಾವು ಒಬ್ಬ ವ್ಯಕ್ತಿಯನ್ನ ಎಲ್ಲಿ ಬೇಕಾದರೂ ಸಂದರ್ಶನವನ್ನು ಮಾಡಬಹುದು, ಆದರೆ ಅವರ ಅನುಮತಿ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಅದರ ಬಗ್ಗೆ ಮುಂದೆ ತಿಳಿಯತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇನ್ನು ಪ್ರಮುಖವಾಗಿ ಸಂದರ್ಶನ ಅಂದ್ರೆ ಏನು ಅಂತ ವ್ಯಾಖ್ಯಾನ ಮಾಡೋದಕ್ಕೆ ಹೊರಟಾಗ, ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ನಡುವಿನ ಸಂಭಾಷಣೆ ಅಂತಕ್ಕಂತಹ ಒಂದು ವ್ಯಾಖ್ಯಾನವನ್ನ ನೀಡಬಹುದು. ನೋಡಿ, ಇಲ್ಲಿ ಇಬ್ಬರು ಇರ್ತಾರೆ, ಇಲ್ಲ ಅದಕ್ಕಿಂತ ಹೆಚ್ಚು ಜನ ಇರ್ತಾರೆ. ಅಲ್ಲಿ 3 ಜನ ಇರ್ಬೋದು, 4 ಜನ ಇರ್ಬೋದು, 5 ಜನ ಇರ್ಬೋದು. ಈ 5 ಜನರು, 6 ಜನರು, 7 ಜನರು, ಈ ಎಲ್ಲರನ್ನ ಒಗ್ಗೂಡಿದಂಥ ಸನ್ನಿವೇಶವನ್ನ ನಾವು ಸಂದರ್ಶನ ಅಂತಕ್ಕಂತಹ ಹೆಸರಿನಿಂದ ಗುರುತಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ವ್ಯಕ್ತಿ ಆತನ ಮುಂದೆ ಕುಳಿತು ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಆತನ ಭಾವನೆಗಳನ್ನ, ವೈಯಕ್ತಿಕ ಅಂಶಗಳನ್ನ
ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಕ್ಷೇತ್ರ ಕಾರ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ನಡವಳಿಕೆಗಳು, ಅವರ ಮಾತುಗಳು, ವರ್ತನೆಗಳು ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದರ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋಗೋಣ. ಪ್ರಾಮುಖ್ಯತೆಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಸಂದರ್ಶನ ವಿಧಾನ ಪ್ರಮುಖ ಒಂದು ಆಕರ ವಿಷಯವಾಗಿ ನಿಲ್ಲುತ್ತೆ. ಇನ್ನು ವಿಷಯಗಳ ಮಾಹಿತಿಗಳ ಶ್ರೀಮಂತಿಕೆಯನ್ನ ಇದು ಎತ್ತಿ ಹಿಡಿಯುತ್ತೆ. ಅಷ್ಟೇ ಅಲ್ಲದೆ ಕೆಲವು ಮೌಖಿಕವಲ್ಲದ ಸೂಚನೆಗಳನ್ನು ಕೂಡ ನಮಗೆ ನೀಡುತ್ತೆ. ಈಗ ನಾವು ಕೂತಿರ್ತೀವಿ ಅವ್ರ ಮುಂದೆ ಅಂತ ಇಟ್ಕೊಳ್ಳಿ, ಅವರ ನಡವಳಿಕೆಗಳು, ಅವರು ನೀಡ್ತಕ್ಕಂತಹ ಉತ್ತರಗಳು ಇವೆಲ್ಲವೂ ಕೂಡ ಒಂದು ರೀತಿಯ ಪ್ರಶ್ನಾವಳಿಗೆ ಒಂದು ಹತ್ತಿರವಾದಂತಹ ವಿಧಾನವಾಗಿದ್ರೂ ಕೂಡ ಪ್ರಶ್ನಾವಳಿಯಲ್ಲಿ ಸಿಗ್ತಕ್ಕಂತಹ ಮಾಹಿತಿಗಳು ಕಡಿಮೆಯಾದರೂ ಕೂಡ ಆದರೆ ಸಂದರ್ಶನದ ಮೂಲಕ ಸಿಗ್ತಕ್ಕಂಥ ಮಾಹಿತಿ ಹೆಚ್ಚಾಗಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇದು ಸಾಮಾನ್ಯವಾಗಿ ರೇಡಿಯೋಗಳಲ್ಲಿ ನಡೀತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗ್ತಕ್ಕಂತಹ ಕೆಲವು ಸಂದರ್ಶನಗಳಲ್ಲಿ ಅವರು ಸಂಪೂರ್ಣವಾಗಿ ವಿಷಯವನ್ನು ಅರ್ಥೈಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ನೋಡೋದಕ್ಕೆ ಏನೂ ಇರಲ್ಲ. ಅಂದರೆ ಅಲ್ಲಿ ಅವರು ವಿಡಿಯೋವನ್ನು ಮಾಡ್ಕೊಂಡಿರ್ತಾರೆ. ಯಾಕಂದರೆ ಪ್ರಸಾರ ಭಾರತಿಗೆ ಅದನ್ನು ತೋರಿಸ್ಬೇಕು ಆಗಿ ಇರುವಂಥ ಉದ್ದೇಶದಿಂದಾಗಿ ಅವರು ವಿಡಿಯೋವನ್ನು ಮಾಡ್ಕೊಂಡಿರ್ತಾರೆ. ಆದರೆ ಆ ರೇಡಿಯೋದಲ್ಲಿ ನಮಗೆ ವಿಡಿಯೋ ಕಾಣಿಸಲ್ಲ, ಅಲ್ಲಿ ಮಾತು ಮಾತ್ರ ನಮಗೆ ಕೇಳಿಸ್ತಾರೆ. ಹಾಗಾಗಿ ನಾವು ನೇರವಾಗಿ ಕುಳಿತು ಅಥವಾ ದೂರವಾಣಿ ಸಂಪರ್ಕದ ಮೂಲಕ ಅಥವಾ ಇನ್ಯಾವುದೇ ವಿಧಾನಗಳ ಮೂಲಕ ನಾವು ಸಂದರ್ಶನವನ್ನು ಮಾಡಬಹುದು. ಪ್ರಮುಖವಾಗಿ ವಿಷಯದ ಆಳಕ್ಕಿಳಿದು ಅಧ್ಯಯನ ಮಾಡೋದಕ್ಕೆ ಈ ಸಂದರ್ಶನ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇನ್ನು ಪ್ರಮುಖವಾಗಿ ಹೇಳಬೇಕು ಅಂದರೆ ಏಕೆ, ಹೇಗೆ, ಹಾಗೆ ಒಳಗಡೆ ಅಡಗಿರ್ತಕ್ಕಂಥ ಅಂಕಿಅಂಶಗಳ ಬಗ್ಗೆ, ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಷಯಗಳ ಬಗ್ಗೆ, ಮೂಲಭೂತ ಅವಶ್ಯಕತೆಗಳ ಬಗ್ಗೆ, ಹಾಗೆ ಆತನ ಅಗತ್ಯತೆಗಳ ಬಗ್ಗೆ ನಾವು ಅರ್ಥ ಮಾಡಿಕೊಡೋದಕ್ಕೆ ಈ ಮೂಲಭೂತ ಒಂದು ಸಂಶೋಧನೆಯಲ್ಲಿ ಪ್ರಮುಖವಾಗಿ ಸಂಶೋಧನೆಯಲ್ಲಿ ಈ ಸಂದರ್ಶನ ಅಂತಕ್ಕಂಥದ್ದು ನೆರವಾಗ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಮಾನವನ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಕೇವಲ ಅಂಕಿಅಂಶಗಳಿಂದ ಮಾತ್ರ ಸಾಧ್ಯ ಅಂದ್ಕೊಂಡಿದ್ರೆ ತಪ್ಪು. ಯಾಕಂದರೆ ವೈಜ್ಞಾನಿಕ ವಿಷಯಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಸಮಾಜಶಾಸ್ತ್ರ ಇರ್ಬೋದು, ರಾಜ್ಯಶಾಸ್ತ್ರ ಇರ್ಬೋದು, ಅಥವಾ ವಿಜ್ಞಾನ ಇರ್ಬೋದು, ಯಾವುದೇ ವಿಷಯದಲ್ಲಿ ನಾವು ಅಧ್ಯಯನ ಮಾಡೋದಕ್ಕೆ ಹೊರಟಾಗ ಅಲ್ಲಿ ಸಂದರ್ಶನ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಅಂಶವಾಗಿ ನಾವಿಲ್ಲಿ ಗುರುತಿಸ್ತೇವೆ. ಇನ್ನು ಪ್ರಮುಖವಾಗಿ ಜಗತ್ತಿನಲ್ಲಿ ಇರ್ತಕ್ಕಂತಹ ಜನರ ಜೊತೆ ಬೆರೆಯೋದಕ್ಕೆ ಈ ಸಂದರ್ಶನ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅಷ್ಟೇ ಅಲ್ಲದೆ ಆತನ ಅಥವಾ ಆಕೆಯ ಭಾವನಾತ್ಮಕ ಸನ್ನಿವೇಶಗಳು ಹಾಗೆ ಅವರ ಪದ ಬಳಕೆಗಳ ಬಗ್ಗೆ ಕೂಡ ನಾವು ಗಮನಿಸೋದಕ್ಕೆ ಈ ಸಂದರ್ಶನ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಈಗ ಸಂದರ್ಶನದ ವಿಧಗಳ ಬಗ್ಗೆ ತಿಳಿತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇನ್ನು ಪ್ರಮುಖವಾಗಿ ಸಂದರ್ಶನವನ್ನು 3 ಪ್ರಮುಖ ವಿಧಗಳಾಗಿ ವಿಂಗಡಣೆ ಮಾಡಬಹುದು. ಮೊದಲನೇದು ರಚನಾತ್ಮಕ ಸಂದರ್ಶನ. ಅಂದರೆ ಇಲ್ಲಿ ವ್ಯವಸ್ಥಿತವಾದ ಒಂದು ರೂಪವನ್ನು ನೀಡಲಾಗುತ್ತೆ. ಇಲ್ಲಿ ಈ ವಿಷಯಗಳ ಮೇಲೆ ಮಾತ್ರ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ ಅಂತಕ್ಕಂಥದ್ದು ಅವರಿಗೆ ಗೊತ್ತಿರುತ್ತೆ. ಹಾಗೆ ನಾವು ಕೂಡ ಇದರ ಬಗ್ಗೆ ತಯಾರಿ ಮಾಡಿಕೊಂಡು ರಚನಾತ್ಮಕವಾದಿ ವ್ಯವಸ್ಥೆಯಲ್ಲಿ ಸಂದರ್ಶನ ಮಾಡ್ತಕ್ಕಂಥದ್ದು. ಇಲ್ಲಿ ಮೊದಲೇ ಪ್ರಶ್ನೆಗಳನ್ನು ರೂಪಿಸಲಾಗಿರುತ್ತೆ, ಪೂರ್ವಕವಾಗಿ ಪ್ರಶ್ನೆಗಳನ್ನು ರೂಪಿಸಲಾಗಿರುತ್ತೆ. ಹಾಗೆ ಇದು ಪರಿಮಾಣಾತ್ಮಕ ಸಂಶೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ.
ಅಂದರೆ ಗುಣಾತ್ಮಕಕ್ಕಿಂತ ಪರಿಮಾಣಾತ್ಮಕ ವ್ಯವಸ್ಥೆಯಲ್ಲಿ ಇಲ್ಲಿ ಮಾಹಿತಿಯನ್ನು ನಾವು ಸಂಗ್ರಹಿಸ್ತೇವೆ. ಈ ಎಲ್ಲ ವ್ಯಕ್ತಿಗಳಿಗೂ ಈಗ 5 ಜನ ಇದ್ದಾರೆ ಅಂದರೆ 5 ಜನಕ್ಕೂ ಕೂಡ ಅದೇ ಕ್ರಮದಲ್ಲಿ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ, ಹಾಗೆ ಉತ್ತರವನ್ನು ಪಡ್ಕೊಳ್ತೀವಿ. ಈ ರೀತಿ ರಚನಾತ್ಮಕ ಸಂದರ್ಶನ ನಡೀತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಇದಕ್ಕೆ ಉದಾಹರಣೆಯನ್ನು ಕೊಡಬೇಕು ಅಂದರೆ ಇದು ಪ್ರಮುಖವಾಗಿ ಮಾರುಕಟ್ಟೆ ಮತ್ತು ನೇಮಕಾತಿಯಲ್ಲಿ ಪ್ರಮುಖವಾಗಿ ಈ ಸಂದರ್ಶನವನ್ನು ಮಾಡ್ತಾರೆ. ಎಲ್ಲ ಅಭ್ಯರ್ಥಿಗಳಿಗೂ ಒಂದೇ ಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ, ಹಾಗೆ ಉತ್ತರವನ್ನು ಪಡ್ಕೊಳ್ತಾರೆ. ಈ ಸನ್ನಿವೇಶವನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಎರಡನೇದು ಅರೆ ರಚನಾತ್ಮಕ ಪ್ರಶ್ನಾವಳಿ ಅಥವಾ ಸಂದರ್ಶನ. ನಾವು ಪ್ರಶ್ನಾವಳಿಯ ಬಗ್ಗೆ ಮಾತನಾಡ್ತಾ ಇಲ್ಲ, ಕ್ಷಮಿಸಿ ಸ್ನೇಹಿತರೆ. ಸಂದರ್ಶನ ಅರೆ ರಚನಾತ್ಮಕ ಸಂದರ್ಶನ, ಸೆಮಿ ಇಂಟರ್ವ್ಯೂ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ನಿಯಮ ಇರಲ್ಲ, ಅಂದರೆ ಕ್ರಮಬದ್ಧವಾಗಿ ಪ್ರಶ್ನೆಯನ್ನ ಕೇಳಬೇಕು ಅಂತಕ್ಕಂತಹ ನಿಯಮ ಇರಲ್ಲ. ಇಲ್ಲಿ ಹೇಗಪ್ಪ ಅಂದರೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಅದಕ್ಕೆ ಪೂರಕ ಪ್ರಶ್ನೆಯನ್ನ ಕೇಳೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿರುತ್ತೆ. ಈ ಮೂಲಕ ಇದರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಹೆಚ್ಚು ಹೆಚ್ಚು ಮಾಹಿತಿ ಸಿಗೋದಕ್ಕೆ ಇದು ಸಹಕಾರಿಯಾಗುತ್ತೆ. ಇನ್ನು ಇದು ಅನಿರೀಕ್ಷಿತ ಪ್ರಶ್ನೆಗಳಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಈಗ ಒಬ್ಬ ವ್ಯಕ್ತಿ ಏನೋ ಒಂದು ವಿಷಯವನ್ನ ಶೋಧ ಮಾಡ್ತಾ ಇದ್ದಾನೆ, ಹುಡುಕಾಟ ನಡೆಸ್ತಾ ಇದ್ದಾನೆ ಅಂತ ಅಂದಾಗ ಇಲ್ಲಿ ಅನಿರೀಕ್ಷಿತವಾಗಿ ಬಂದಂತಹ ಪ್ರಶ್ನೆಗಳು ಕೆಲವು ಬಾರಿ ಹೆಚ್ಚಿನ ಮಾಹಿತಿಯನ್ನ ನಮಗೆ ಒದಗಿಸ್ಕೊಡುತ್ತೆ. ಅದಕ್ಕೋಸ್ಕರ ಇದನ್ನ ಶೋಧನಾತ್ಮಕ ಸಂಶೋಧನೆಯಲ್ಲಿ ಇದನ್ನ ಪ್ರಮುಖವಾಗಿ ಬಳಸ್ತಾರೆ. ಇದು ಯಾಕೆ ಬಳಸ್ತಾರೆ ಅಂದರೆ ನಾವು ಪೂರಕ ಪ್ರಶ್ನೆಗಳನ್ನು ಕೇಳೋದ್ರಿಂದ ಹೆಚ್ಚು ಹೆಚ್ಚು ಮಾಹಿತಿ ನಮಗೆ ಸಿಗುತ್ತೆ. ಇನ್ನು ಅನ್ರಚನಾತ್ಮಕ ಸಂಶೋಧನೆ, ಇಲ್ಲಿ ಯಾವುದೇ ರಚನೆ ಇರಲ್ಲ, ಪೂರ್ವ ನಿರ್ಧರಿತ ಪ್ರಶ್ನೆಗಳೂ ಇರಲ್ಲ, ಏನೂ ಇರಲ್ಲ. ಒಂದು ರೀತಿಯ ದೈನಂದಿನ ಸಂಭಾಷಣೆಯ ರೀತಿಯಲ್ಲಿ ಭಾಸವಾಗುತ್ತೆ, ಆದರೆ ಸಂಭಾಷಣೆ ಅಲ್ಲ. ಇದನ್ನ ಪ್ರಮುಖವಾಗಿ ಸಂಶೋಧಕರು ತನ್ನ ಸಂಶೋಧಿತ ಅಂದ್ರೆ ಸಂಶೋಧನೆ ಮಾಡ್ತಕ್ಕಂಥ ವಿಷಯದ ಸುತ್ತನೇ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಈ ಸುತ್ತ ನಡೀತಕ್ಕಂತಹ ಹೋರಾಟ ಅಥವಾ ಸಂಭಾಷಣೆ ಒಬ್ಬ ವ್ಯಕ್ತಿಯನ್ನ ವಿಷಯದ ಆಳಕ್ಕಿಳಿದು ಅಧ್ಯಯನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಇದನ್ನ ಪ್ರಮುಖವಾಗಿ ಯಾವುದಾದ್ರೂ ಒಂದು ವಿಷಯವನ್ನ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಪ್ರಯಾಣ ಮಾಡ್ತಕ್ಕಂಥ ಸನ್ನಿವೇಶಗಳಲ್ಲಿ ಇದನ್ನ ಬಳಸ್ತಾರೆ. ಇನ್ನು ಶೋಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಶೋಧ ಅಂದ್ರೆ ಏನನ್ನಾದ್ರೂ ಹುಡುಕತಕ್ಕಂಥದ್ದು, ಯಾವುದೇ ನಿರ್ಧಾರ ಇರಲ್ಲ, ಪೂರ್ವಗ್ರಹ ನಿರ್ಧಾರ ಏನು ಇರಲ್ಲ, ಎಲ್ಲವೂ ಕೂಡ ವೈಯಕ್ತಿಕ ಅಂಶಗಳ ಆಧಾರದ ಮೇಲೆ ಇರುತ್ತೆ. ಮುಖ್ಯವಾಗಿ ಸಂಶೋಧಕನಿಗೆ ಸಂವಹನ ಅಂತಕ್ಕಂಥದ್ದು ಇಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಮಾತುಗಾರಿಕೆ ಇದ್ದರೆ ಮಾತ್ರ ಇದನ್ನು ಜಯಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದನ್ನು ಮಾನವಶಾಸ್ತ್ರ ಅಧ್ಯಯನದಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇದನ್ನು ಬಳಸಬೇಕು ಅಂದರೆ ನಾವು ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಂತ ವಿಷಯ ಏನು ಅಂದರೆ ಇದನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವಿಷಯವನ್ನ ಅಧ್ಯಯನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟರೂ ಕೂಡ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಹಾಗಾದರೆ ಸ್ವಲ್ಪ ನಾವು ಇತ್ತ ಕಡೆ ಬರೋಣ. ಇವಾಗ ನಾವು ಸಂದರ್ಶನ ಮಾಡಬೇಕು ಅಂದರೆ ಏನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾದಂಥ ಅಂಶ ಏನಪ್ಪ ಅಂದರೆ ಇದು ಕೇವಲ ಪ್ರಶ್ನೆ ಕೇಳೋದು ಉತ್ತರ ಪಡೆಯೋದಷ್ಟೇ ಅಲ್ಲ. ಇದನ್ನ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು. ನಾನು ಈ ಮೇಲೆ ಹೇಳಿದಂತಹ 3 ವಿಧಾನಗಳಲ್ಲಿ ನಾವು ಸಂದರ್ಶನವನ್ನು ಮಾಡ್ಬೋದು. ಆ ಸಂದರ್ಶನವನ್ನು ಮಾಡೋದಕ್ಕೆ ಪ್ರಶ್ನಾವಳಿಯನ್ನು ತಯಾರು ಮಾಡಬೇಕು,
ಹಾಗೆ ಹೇಗೆ ಕೇಳಬೇಕು ಅಂತಕ್ಕಂತಹ ಒಂದು ಗೈಡನ್ನು ಪ್ರತಿ ಸಂಶೋಧಕ ಸಿದ್ಧ ಮಾಡ್ಕೋಬೇಕು. ಆ ಗೈಡ್ ಅನುಸಾರವಾಗಿ ಇಲ್ಲಿ ನಾವು ಸಂಶೋಧನೆಯನ್ನು ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಸಂದರ್ಶನದಲ್ಲಿ ಯಾವ ಪ್ರಶ್ನೆಯನ್ನು ಕೇಳಬೇಕು, ಹೇಗೆ ಕೇಳಬೇಕು, ಯಾವ ಸಂದರ್ಭದಲ್ಲಿ ಕೇಳಬೇಕು ಅಂತಕ್ಕಂಥದ್ದನ್ನು ಈ ಗೈಡ್ ಒಳಗೊಂಡಿರಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ಸಂದರ್ಶನ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಅರ್ಥವಾಗಿ ಇರಬೇಕು. ಅದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೀನಿ. ಪ್ರಶ್ನೆಗಳನ್ನು ಹೇಗೆ ತಯಾರು ಮಾಡ್ಕೋಬೇಕು ಅದರ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಹಾಗಾಗಿ ಅದನ್ನು ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನು ನಂತರದಲ್ಲಿ ಬರ್ತಕ್ಕಂಥದ್ದು ಪೈಲಟ್ ಟೆಸ್ಟ್. ಈ ಪೈಲಟ್ ಟೆಸ್ಟ್ ಅಂದರೆ ಏನಪ್ಪ ಅಂದರೆ ಇದುವರೆಗೂ ನಾವೆಲ್ಲೂ ಕೂಡ ಕೇಳಿಲ್ಲ, ನಮಗೆ ಗೊತ್ತೂ ಇಲ್ಲ. ಅಂದರೆ ಪೂರ್ವಭಾವಿ ಪರೀಕ್ಷೆ. ಈಗ ಒಂದು ಪ್ರಯೋಗ, ಉದಾಹರಣೆಗೆ ನನ್ನ ಪಕ್ಕದಲ್ಲಿ ಒಬ್ಬರು ಕೂತಿದ್ದಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ನಾನು ಪ್ರಶ್ನೆ ಕೇಳೋದ್ರ ಮೂಲಕ ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಈ ಸಂದರ್ಶನ, ಹಾಗೆ ಇಲ್ಲೇನಾದರೂ ವಿವಾದಾತ್ಮಕ ಗೊಂದಲಮಯ ಪ್ರಶ್ನೆಗಳು ಮೊದಲಿಗೆ ಬಂದಿದೆಯಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ, ಯಾವ ವಿವಾದಾತ್ಮಕ ಅಥವಾ ವೈಯಕ್ತಿಕ ಪ್ರಶ್ನೆಗಳೇನಿರುತ್ತೆ ಅದನ್ನು ಕೊನೆಗಿಟ್ಕೋಬೇಕು ಅಂತ. ಅದನ್ನು ಇಲ್ಲೂ ಕೂಡ ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಗ ಸಂದರ್ಶನ ಅಂತಕ್ಕಂಥದ್ದು ಅಂತಿಮ ಘಟ್ಟಕ್ಕೆ ಬರೋದಕ್ಕೆ ಸಹಾಯಕವಾಗುತ್ತೆ. ಇನ್ನು ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಂತ ಅಂಶ ಇದೆ. ಅದೇನಪ್ಪ ಅಂದರೆ ಕಡ್ಡಾಯವಾಗಿ ನೀವು ಸಂದರ್ಶನ ಮಾಡ್ತಕ್ಕಂಥವರ ಅನುಮತಿಯನ್ನು ಪಡ್ಕೋಬೇಕಾಗತ್ತೆ. ಇನ್ನು ಕಾನೂನಾತ್ಮಕ ಸವಾಲುಗಳ ಬಗ್ಗೆ ನೀವು ಏನಾದರೂ ಅಧ್ಯಯನ ಮಾಡೋದಕ್ಕೆ ಹೊರಟಾಗ ಕಾನೂನಾತ್ಮಕವಾಗಿ ಕಾನೂನು ರಕ್ಷಕರೇನಿರ್ತಾರೆ, ಪೊಲೀಸರಿರ್ಬೋದು, ಮತ್ತಿತರ ವ್ಯಕ್ತಿಗಳಿಂದ ನೀವು ಅನುಮತಿಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಸಂಪರ್ಕ ವಿವರಗಳನ್ನು ಗೌಪ್ಯವಾಗಿಡ್ತಕ್ಕಂಥದ್ದು, ಅವರ ಹೆಸರುಗಳನ್ನು ಗೌಪ್ಯವಾಗಿಡ್ತಕ್ಕಂಥದ್ದು ಕೂಡ ಪ್ರತಿ ಸಂಶೋಧಕನ ಕರ್ತವ್ಯವಾಗಿರುತ್ತೆ. ಇನ್ನು ವ್ಯಕ್ತಿಗಳ ಹೆಸರಿನ ಜಾಗದಲ್ಲಿ ಸಂಕೇತಗಳನ್ನು ಬಳಸೋದ್ರ ಮೂಲಕ ಗೌಪ್ಯತೆಯನ್ನು ಕಾಪಾಡ್ಕೋಬೇಕು. ಹಾಗೆ ಅದು ಯಾರಿಗೂ ಕೂಡ ಬೇರೆ ಅನಾಗರಿಕೃತ ವ್ಯಕ್ತಿಗೆ ಸಿಗದ ಹಾಗೆ ನೋಡ್ಕೊಳ್ಳೋದು ಕೂಡ ಪ್ರತಿ ಸಂಶೋಧಕನ ಜವಾಬ್ದಾರಿಯಾಗಿರುತ್ತೆ. ಇನ್ನು ಸಂದರ್ಶನ ನಡೆಸ್ತಕ್ಕಂತಹ ಸ್ಥಳವೂ ಕೂಡ ಒಂದು ಪ್ರಶಾಂತ ವಾತಾವರಣದಿಂದ ಕೂಡಿರುವಂತೆ ನೋಡ್ಕೋಬೇಕು. ಹಾಗೆ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಕಂಥ ವಿಷಯ, ನೀವು ಸಂದರ್ಶನ ಮಾಡ್ತಕ್ಕಂತಹ ವ್ಯಕ್ತಿ ಮತ್ತು ನಿಮ್ಮ ನಡುವೆ ಬಾಂಧವ್ಯ ಚೆನ್ನಾಗಿರ್ಬೇಕು. ಬಾಂಧವ್ಯ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಉತ್ತಮವಾದ ಮಾಹಿತಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಸಂದರ್ಶನಗಳನ್ನು ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥ ಒಂದು ಮಾಹಿತಿ. ಇನ್ನು ಸಂಶೋಧಕ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕಂತ ವಿಷಯ ಏನಪ್ಪ ಅಂದರೆ, ಆತನು ಸೌಮ್ಯವಾದಂತಹ ಮಾತಿನಲ್ಲಿ ಮಾತನಾಡಬೇಕಾಗುತ್ತೆ. ಹಾಗೆ ಸಂಶೋಧಕನ ಅಂದರೆ ಆ ವ್ಯಕ್ತಿಯ ಎದುರಿನಲ್ಲಿ ಸಂದರ್ಶನ ಮಾಡ್ತಕ್ಕಂಥ ವ್ಯಕ್ತಿಯ ಮುಖಭಾವವನ್ನು ಗಮನಿಸಬೇಕಾಗುತ್ತೆ. ಪ್ರಶ್ನೆ ಕೇಳೋದಕ್ಕಿಂತ ಮೊದಲು ಆ ಪರಿಚಯವನ್ನು ಮಾಡ್ಕೋಬೇಕು. ನಾನು ಬಂದಿರತಕ್ಕಂಥದ್ದು ಉದ್ದೇಶ ಏನು ಅನ್ನೋದನ್ನು ಪ್ರಮುಖವಾಗಿ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಯಾರೂ ಕೂಡ ಸುಮ್ಮನೆ ಹೋಗಿ ಸಂದರ್ಶನ ಮಾಡಿದ್ರೆ ಮಾಹಿತಿ ಕೊಡಲ್ಲ. ನಾನು ಯಾಕೆ ಬಂದಿದ್ದೀನಿ ಅನ್ನೋದನ್ನು ನಾವು ಒಂದು ಪ್ರೂಫ್ ಸಮೇತ ತೋರಿಸಿದ್ರೆ ಮಾತ್ರ ಅದಕ್ಕೆ ನಮಗೆ ಅನುಮತಿ ಸಿಗುತ್ತೆ. ಇನ್ನು ಮಾಹಿತಿ ನೀಡ್ತಾ ಇರ್ತಕ್ಕಂಥ ವ್ಯಕ್ತಿ ಏನಾದರೂ ಮೌನವಾದರೂ ಅಂದ ತಕ್ಷಣ ನಾವು ಬೇರೆ ಪ್ರಶ್ನೆಗೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಮೌನವಾಗಿದ್ದು ನಾವು ನೋಡಬೇಕು. ಆತ ಇನ್ನೇನಾದರೂ ಹೇಳ್ಬಹುದಾ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿರಬೇಕು. ಅದು ಜಾಸ್ತಿ ಹೊತ್ತಿರಬಾರ್ದು. ಒಂದು 2 ನಿಮಿಷಗಳ ಕಾಲ ಮೌನವಾದರೆ, ಅವರೇನಾದರೂ ಮೌನವಾದರೆ 2 ನಿಮಿಷಗಳ ಕಾಲ ಸುಮ್ಮನೆ ಇದ್ದು ನಾವು ಪರೀಕ್ಷೆ ಮಾಡಬೇಕು. ಅವರೇನಾದರೂ ಮಾಹಿತಿಯನ್ನು ಹೇಳ್ತಾರಾ ಎಷ್ಟರ ಅಂತಕ್ಕಂಥದ್ದು. ಇನ್ನು ಪೂರಕ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಆಳವಾದ
ಅಧ್ಯಯನಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ಬೋದು. ಇನ್ನು ಸಂದರ್ಶನ ಮುಗೀತು. ಸಂದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ರೆಕಾರ್ಡಿಂಗ್ ತಂತ್ರಜ್ಞಾನವನ್ನು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಆ ಸಂಭಾಷಣೆಯ ಮೇಲೆ ಗಮನ ಹರಿಸೋದಕ್ಕೆ ಸಾಧ್ಯವಾಗಿರಲ್ಲ. ವ್ಯಕ್ತಿ ಹೇಳ್ತಕ್ಕಂತಹ ಎಲ್ಲ ವಿಷಯ ದಾಖಲಿಸಬೇಕು ಅಂದರೆ ಟಿಪ್ಪಣಿಗಳನ್ನು ಕೈಬರಹವನ್ನು ಮಾಡಿಕೊಂಡು ಕೂತ್ಕೊಳ್ಳೋಕ್ಕೆ ಅಷ್ಟು ಸಮಯ ನಮಗೆ ಇರಲ್ಲ. ಬದಲಾಗಿ ಅದನ್ನು ಧ್ವನಿ ಮುದ್ರಣ ಮಾಡಿಕೊಂಡು ರೆಕಾರ್ಡ್ ಮಾಡಿಕೊಂಡು ಅದನ್ನು ಅವರ ಅನುಮತಿ ಪಡ್ಕೋಬೇಕು. ಮುಖ್ಯವಾಗಿ ಗಮನಿಸ್ಕೊಳ್ಳಿ, ನಾವು ರೆಕಾರ್ಡಿಂಗ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಿ ಅಂದಾಗ ಅವರ ಅನುಮತಿ ಅಂತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ನಾವು ಮೊದಲೇ ಅನುಮತಿ ತಗೋಬೇಕು. ರೆಕಾರ್ಡ್ ಮಾಡಬೇಕು ಅಂದರೆ, ವಿಡಿಯೋ ಮಾಡಬೇಕು ಅಂದರೆ ಮೊದಲೇ ಅನುಮತಿ ತಗೊಂಡು ಇದನ್ನು ಬಳಸೋದು ಬಹಳ ಉತ್ತಮ ಆಗುತ್ತೆ. ಇನ್ನು ನಂತರ ಬರ್ತಕ್ಕಂಥದ್ದು ಪ್ರತಿಲೇಖನ ಅಂತ. ಈ ಪ್ರತಿಲೇಖನ ಅಂದರೆ ಏನಪ್ಪ ಅಂದರೆ, ಆ ಒಂದು ರೆಕಾರ್ಡಿಂಗ್ ಅಥವಾ ವಿಡಿಯೋ ಏನಿರುತ್ತೆ ಅದನ್ನು ನಾವು ಪಠ್ಯ ರೂಪಕ್ಕೆ ಇಳಿಸ್ತಕ್ಕಂಥದ್ದು, ಅಂದರೆ ಟ್ರಾನ್ಸ್ಕ್ರೈಬಿಂಗ್ ಅಂದರೆ ಕನ್ವರ್ಟ್ ಮಾಡ್ತಕ್ಕಂಥದ್ದು. ನಿಮ್ಮ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಕನ್ವರ್ಟ್ ಮಾಡೋದು. ಈಗ ಒಂದು ಆಡಿಯೋ ಇರುತ್ತೆ, ಆ ಆಡಿಯೋವನ್ನು ಟೆಸ್ಟ್ ಪಠ್ಯವಾಗಿ ನಾವು ಕನ್ವರ್ಟ್ ಮಾಡ್ತಕ್ಕಂಥದ್ದು. ಅದನ್ನು ನಾವು ಹಾಗೆಯೇ ಅವರು ಏನು ಹೇಳಿದ್ದಾರೆ ಹಾಗೆಯೇ ಪಠ್ಯವನ್ನು ಮಾಡ್ಬೋದು. ಇದರಿಂದ ಆಳವಾದ ಅಧ್ಯಯನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಇನ್ನು ಮತ್ತೊಂದು ಪ್ರತಿಲೇಖನ ಯಾವುದಪ್ಪ ಅಂದರೆ ಬುದ್ಧಿವಂತ ಪ್ರತಿಲೇಖನ. ಈ ಬುದ್ಧಿವಂತ ಪ್ರತಿಲೇಖನ ಅಂದರೆ ಇವೆಲ್ಲ ಬರುತ್ತಲ್ಲ, ಇದನ್ನೆಲ್ಲ ತೆಗೆದುಹಾಕುತ್ತೆ. ಹಾಗೆ ಈ ರೀತಿ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ತೆಗೆದು ಅನಗತ್ಯ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅನಗತ್ಯವಾಗಿ ಮಾತನಾಡ್ತಕ್ಕಂಥದ್ದು, ಅನಗತ್ಯ ಪದಗಳನ್ನು ತೆಗೆದುಹಾಕಿ ಮುಕ್ತವಾದಂತಹ ಸಂಶೋಧನೆಗೆ ಬೇಕಾದಂತಹ ಅಂಶಗಳನ್ನು ಉಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಎಡಿಟೆಡ್ ಪ್ರತಿಲೇಖನ ಅಂದರೆ ಸಂಪೂರ್ಣವಾಗಿ ಅದನ್ನು ಸರಳ ಭಾಷೆಯಲ್ಲಿ ಬರೀತಕ್ಕಂಥದ್ದು. ಈ ಪ್ರತಿಲೇಖನ ಮಾಡೋದಕ್ಕೆ ಸುಮಾರು 1 ಗಂಟೆಯ ಸಂದರ್ಶನವನ್ನು ನಾವು ಪ್ರತಿಲೇಖನ ಮಾಡಬೇಕು ಅಂದರೆ ಸುಮಾರು 4 ರಿಂದ 6 ಗಂಟೆಗಳ ಕಾಲಾವಕಾಶ ಬೇಕಾಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಇನ್ನು ಕೊನೆಯದಾಗಿ ಹೇಳೋದಾದರೆ ಇಲ್ಲಿ ಪಕ್ಷಪಾತಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬಾರ್ದು. ಯಾಕಂದರೆ ಇದೆಲ್ಲವೂ ಕೂಡ ಸಂಶೋಧಕನ ಮೇಲೆ ನಿಂತಿರುತ್ತೆ. ಸಂಶೋಧನೆಯನ್ನು ಹೇಗೆ ಮಾಡ್ತಾನೆ, ಹಾಗೆ ಸಂಶೋಧನೆಯಲ್ಲಿ ಸಂದರ್ಶನವನ್ನು ಹೇಗೆ ಬಳಸ್ಕೊಳ್ತಾನೆ ಅನ್ನೋದ್ರ ಮೇಲೆ ಇದು ನಿಂತಿರುತ್ತೆ. ಪ್ರಶ್ನೆಗಳ ತಯಾರಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದರ ಬಗ್ಗೆನೇ ಕೂಡ ನಾನು ಕಳೆದ 2 ಸಂಚಿಕೆಗಳಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅಲ್ಲಿ ಕೇಳ್ಕೊಳ್ಳಿ, ಹಾಗೆ ಎಲ್ಲೂ ಕೇಳ್ಕೊಳ್ಳಿ. ಸಂಪೂರ್ಣವಾಗಿ ಕೇಳಿಸ್ಕೊಂಡ್ರೆ ಮಾತ್ರ ನಿಮಗೆಲ್ಲವೂ ಕೂಡ ಅರ್ಥ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಸಂದರ್ಶನಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆಗಳು ಹಾಗೆ ವ್ಯಕ್ತಿತ್ವ ಇವೆಲ್ಲವೂ ಕೂಡ ಚೆನ್ನಾಗಿದ್ದಾಗ ಒಂದು ಸಮಾಜದ ನಡುವಿನ ಸಂಬಂಧ ಸೇತುವೆಯಾಗಿ ಈ ಸಂದರ್ಶನ ರೂಪುಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ, ಹಾಗೆ ಸಂಪೂರ್ಣವಾಗಿ ಆಲಿಸಿ ನಿಮ್ಮದಾಗಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.